ಮತ್ತೆ ಇನ್ನೂ ಒಂದು ಹಾದಿ ಬೀದಿ ಹೆಣ ಅಂತಾರಲ್ಲ ಹಾಗೆ ಆದಿ ಬೀದಿ ಆಗ್ಬೇಕು. ಹೆಣಕ್ಕೂ ಮೆಡಿಕಲ್ ಬೇಕು. ಹ್ಮ್ ಹ್ಮ್ ಆದಿ ಬೀದಿ ಹೆಣಕ್ಕೂ ಮೆಡಿಕಲ್ ಬೇಕು. ಮೆಡಿಕಲ್ ತಗೊಂಡೋಗಿಲ್ಲ ಅಂದ್ರೆ ನನ್ನನ್ನು ಕರ್ಕೊಳ್ಳಲ್ಲ ಅಲ್ಲಿ. ನೀನ್ ಎಷ್ಟೇ ದೊಡ್ಡ ಇಲ್ಲಿರೋ ವ್ಯಕ್ತಿ ಅನಾಥ ಅವ್ರನ್ನು ಆಗಿರು. ಹಾ. ಕರ್ಕೊಳ್ಳಲ್ಲ. ಅನಾಥಾಶ್ರಮ ಹೆಸರಿಗಷ್ಟೇ, ಹ್ಮ್ ಯಾರನ್ನೂ ಕರ್ಕೊಳ್ಳಲ್ಲ. ಹ್ಮ್ ಆಮೇಲೆ ನೀವು ಬಡವರೇ ಆಗಿರಿ, ಹ್ಮ್ ಶ್ರೀಮಂತರೇ ಆಗಿರಿ, ಹ್ಮ್ ಮಧ್ಯವರ್ಗದವರೇ ಆಗಿರಿ, ಹ್ಮ್ ಯಾರೇ ಆಗಿರಿ ಮೇಡಮ್, ಹ್ಮ್. ಕಣ್ಣೋದ್ರೂ ಜೀವನ ಮಾಡ್ಬೋದು, ಕಾಲು ಹೋದ್ರೂ ಜೀವನ ಬದುಕ್ಬೋದು, ಒಂದು ಕೈ ಇಲ್ಲ ಅಂದ್ರೂ ಬದುಕಬಹುದು, ಅರ್ಧ ದೇಹ ಇಲ್ಲ ಅಂದ್ರೂ ಬದುಕಿದ್ದಾರೆ. ಹ್ಮ್. ಎಷ್ಟೋ ಜನ ನೀವು ನೋಡಿದ್ದೀರಿ. ಸಾಧನೆ ಮಾಡಿದ್ದಾರೆ ಬದುಕಿ. ಒಂದು ಕಿವಿ ಇಲ್ಲ ಅಂದ್ರೂ ಬದುಕಬಹುದು, ಕಿವಿ ಕೇಳಿಸಿಲ್ಲ ಅಂದ್ರೂ ಬದುಕಬಹುದು, ಬಾಯಿ ಮಾತಾಡಕ್ ಬರ್ಲಿಲ್ಲ ಅಂದ್ರೂ ಬದುಕಬಹುದು. ಹ್ಮ್ ತಲೆಯಲ್ಲಿ ಒಂದೇ ಒಂದು ನರ ಹ್ಮ್ ಹೋಗ್ಬಿಟ್ರೆ ಅವನೆಷ್ಟೇ ಕೋಟಿಗೆ ಬದುಕಿದ್ರು ವೇಸ್ಟೆ, ಅವನೆಂತ ಭಿಕ್ಷುಕ ಆದ್ರೂ ವೇಸ್ಟೆ. ಅಷ್ಟೇ. ನಾಯಿ ಪಾಡ ಅಂತ. ಹ್ಮ್ ನಿಮ್ಮ ಆಶ್ರಮದಲ್ಲೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇದ್ದಾರೆ. ಹೆಂಗ್ ಮೇಂಟೈನ್ ಮಾಡ್ತೀರಾ ಅವ್ರನ್ನೆಲ್ಲ ನೀವು? ಇಷ್ಟೇ ಮೇಡಮ್ ಅವ್ರು ಆಗಿರೋದು ಇವತ್ತು ಪರಿಸ್ಥಿತಿ. ಕಣ್ಣಲ್ಲಿ ನೀರು ಬರುತ್ತೆ. ಹ್ಮ್ ಮಕ್ಕಳು ನೋಡ್ಬೇಕು ಅಂತಾರೆ, ಹ್ಮ್ ಎಲ್ಲಿ ಕರ್ಕೊಂಡ್ ಬರ್ಲಿ? ಮಕ್ಕಳು ಸ್ವಿಚ್ ಆಫ್ ಮಾಡ್ಕೊಳ್ತಾರೆ, ಹ್ಮ್ ನಾಟ್ರಿಚಗಳು ಮಾಡ್ಕೊತಾರೆ, ನಂಬರೇ ಚೇಂಜ್ ಮಾಡ್ಬಿಡ್ತಾರೆ, ಹ್ಮ್ ಮನೇನೆ ಚೇಂಜ್ ಮಾಡ್ಬಿಡ್ತಾರೆ. ಹ್ಮ್ ನನ್ನ ವಿಡಿಯೋ ನೋಡಿದ್ರು ಬರಲ್ಲ. ಅಯ್ಯೋ ಕರ್ಕೊಂಡೋಗಿ ಮತ್ತೆ ನನ್ನ ತಲೆ ಮೇಲೆ ಹಾಕೋಬೇಕಲ್ಲ ಅಂತ. ಹ್ಮ್ 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 ಅದೇ ಮಕ್ಳಿಗೆ ಅಂತ ಪರಿಸ್ಥಿತಿ ಬಂದ್ರೆ ತಾಯಿ ಬಿಡ್ತಾಳ? 9 ತಿಂಗಳು ಹೆತ್ತು ಹೊತ್ತು ಸಾಕಿ 25 ವರ್ಷ 30 ವರ್ಷ ದೊಡ್ಡ ಮಾಡಿ ಮದ್ವೆ ಮಾಡಿ ಅವ್ರಿಗೊಂದು ಜೀವನನೂ ಕಟ್ಟಿಕೊಟ್ಟು ಆಮೇಲೆ ಅವರಿಗೆ ತಂದೆ ತಾಯಿ ಬೇಡ ಅನ್ನೋದಾದ್ರೆ ಇಂಥ ಮಕ್ಕಳು ಇರಬೇಕು ಅಂತ ನಿಮ್ಗೆ ಅನ್ಸುತ್ತಾ? ಅವ್ರಿಗೆ ಹುಟ್ಟಿರೋದಕ್ಕೆ ಏನಾದ್ರು ಭೂಮಿ ಮೇಲೆ ಅರ್ಹತೆ ಇದೆಯಾ ಅಂತ ಏನಾದ್ರು ಅನ್ಸುತ್ತಾ ನಿಮ್ಗೆ? ನನ್ನ ಆಶ್ರಮದಲ್ಲಿ ಇರೋರ್ನೆಲ್ಲ ಬೇಡ ಅಂತ ಬಿಸಾಕಿರೋರೆ ಮೇಡಮ್. ಹ್ಮ್ ಬೇಡ ಅಂತ ಬಿಸಾಕಿರೋರು ಹ್ಮ್ ಈಗ ನನ್ನ ಆಶ್ರಮದಲ್ಲಿ ಎಷ್ಟು ಜನ ಇದ್ದಾರೋ ಅವ್ರ ಮಕ್ಕಳು ಬೇಡ ಅಂತ ಬಿಸಾಕಿರೋರ್ನ ನಾನು ಬಾಚ್ಕೊಂಡು ಹ್ಮ್ ತಬ್ಕೊಂಡು ಒಚ್ಕೊಂಡಿದ್ದೀನಿ ಅವ್ರನ್ನ. ಹ್ಮ್ ಅವ್ರು ಬೇಡ ಅಂತ ಬಿಸಾಕಿರೋ ಎಂಜಿಲ್ನ ನಾನು ಎತ್ಕೊಂಡು ಅದನ್ನ ಪವಿತ್ರ ಅಂತ ನಾನು ಬಾಚ್ಕೊಂಡು ತಪ್ಕೊಂಡಿದ್ದೀನಿ. ಇದಕ್ಕೂ ಕೆಟ್ಟ ಮೆಸೇಜ್ ಹಾಕ್ತಾರೆ, ಇಂಥ ಕೆಲ್ಸಕ್ಕೂ. ಯೋಗ್ಯತೆ ಇಲ್ಲ ಅವ್ರಿಗೆಲ್ಲ. ಮೇಡಮ್ ಅನ್ನ ಹಾಕಲ್ಲ ಅವರು, ಊಟ ಕೊಡಲ್ಲ, ಬಟ್ಟೆ ಕೊಡಲ್ಲ, ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನ ಹಾಕ್ತಾರೆ. ಅದೇ ಕೆಲಸ ಅವ್ರಿಗೆ, ಬೇರೆ ಕೆಲಸ ಇಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರ ಜೊತೆಲಿ ಅಕ್ಕ ತಂಗಿರಿರಲ್ಲ. ಯಾರೋ ಒಬ್ಳು ಬೆಳೀತಾ ಇದ್ದಾಳೆ ಅಂದ್ರೆ ಹೊಟ್ಟೆ ಕಿಚ್ಚು ಪಡ್ತಾರೆ. ಹ್ಮ್ ಮೇಡಮ್ ಎಲ್ಲೋದ್ರೂ ರಾಜಕೀಯನೇ. ಹ್ಮ್ ನೀವ್ ಯಾವ ಮೂಲೆಯಲ್ಲಿ ಯಾವುದೇ ಕೆಲಸ ಮಾಡ್ತಾ ಇರ್ಲಿ ರಾಜಕೀಯನೇ. ಹ್ಮ್ ಇಲ್ಲೂ ತುಳಿ. ಯೋಗ್ಯತೆ ಇಲ್ಲ, ಇನ್ನೊಂದು ತಂದೆ ತಾಯಿನ ಸಾಕೋ ಯೋಗ್ಯತೆ ಇಲ್ಲ, ರಾತ್ರಿ 1 ಅವ್ರ ಬೆಲೆ ಗಂಟೆಗೆ ಗೊತ್ತಿಲ್ಲ. ವಿಡಿಯೋ ಕಾಲ್ ಮಾಡ್ತಾರೆ, ಕೆಟ್ಟ ಕೆಟ್ಟ ಮೆಸೇಜ್ ಕಳಿಸ್ತಾರೆ ನನಗೆ. ಹ್ಮ್ 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 100 ರೂಪಾಯಿ ಕೊಡ್ತೀನಿ, ನಿನ್ ರೇಟ್ ಎಷ್ಟು ಅಂತ ಕೇಳ್ತಾರೆ. 100 ರೂಪಾಯಿ ಕೊಡ್ತೀನಿ ಬರ್ತೀಯಾ ಅಂತ ಟೈಮಲ್ಲಿ ನಿಮ್ ಲೈವ್ ಅಲ್ಲೇ ಮೆಸೇಜ್ ಆಗ್ತಾನೆ ಮೇಡಮ್. ಹ್ಮ್ 100 ರೂಪಾಯಿ ಕೊಡ್ತೀನಿ ಬರ್ತೀಯಾ, ನಿನ್ ರೇಟ್ ಎಷ್ಟು? ಹ್ಮ್ ತುಂಬಾ ಚೆನ್ನಾಗಿದೆ ನೋಡಕ್ಕೆ, ನನ್ ಮದ್ವೆ ಮಾಡ್ಕೋತೀಯಾ, ಬರ್ತೀಯಾ ಅಂತ ಕೇಳ್ತಾರೆ. ಇಂಥ ಪವಿತ್ರವಾದ ಕೆಲಸ ಮಾಡ್ಬೇಕಾರೇನು ನೀವು ಲುಚ್ಚಾಗಳು ಇಂಥ ಮೆಸೇಜ್ ಮಾಡ್ತೀರಾ ಅಂದ್ರೆ ಇದಕ್ಕಿಂತ ಬೇರೆ ಪವಿತ್ರವಾದ ಕೆಲಸ ಏನಿದೆ ಲೈಫಲ್ಲಿ? ಕೆಟ್ಟ ಕೆಲಸ ಮಾಡಿದ್ರು ಸುಳೆ ಅಂತೀರಾ, ಅವ್ನು ಯಾವನ ಹತ್ರನೋ ಹೋದ್ರು ಅಂತೀರಾ, ನಮ್ ಪಾಡಿಗೆ ನಾವು ದುಡಿತಿದ್ರು ಅದಕ್ಕೊಂದು ಕಟ್ಕಡ್ತೀರಾ. ಇಂಥ ಪವಿತ್ರವಾದ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ರು ಇದಕ್ಕೊಂದು ಕತೆ ಕಟ್ತೀರಾ. ನಾವೊಂದು ಒಳ್ಳೆ ಬಟ್ಟೆ ಹಾಕೊಂಡ್ರೆ ನೋಡಿ ಯಾವೊಂದೋ ದುಡ್ಡು ಎಲ್ಲ ಮುಂದ್ ಜಾತ್ರೆ ಅಂತೀರಾ. ಒಂದ್ ಪೂಜೆ ಮಾಡಿಸ್ತಾ ಇದ್ರೆ ಸತ್ಯನಾರಾಯಣ ಸ್ವಾಮಿ ಮೇಡಮ್ ಬೆಂಕಿ ಅಂತ ದೇವ್ರು, ಸತ್ಯ ಏನಿದೆ ಅಂತ ಅವ್ನಿಗೆ ಗೊತ್ತು. ಆ ಫೋಟೋಗೆ ಒಂದು ಹೂವು ಹಾಕಿದ್ರೆ ಯಾವೊಂದೋ ದುಡ್ಡು ತಂದ್ ಮಜಾ ಮಾಡ್ತಾವಳೆ ಅಂತೀರಾ. ಒಂದ್ ಹೋಲೆ ಹಾಕೊಂಡ್ರೆ ನೋಡಿ ಏನೋ ಹಾಕೊಂಡ್ ಮಜಾ ಮಾಡ್ತಾವಳೆ, ಒಂದ್ ಚೈನ್ ಹಾಕೊಂಡ್ರೆ ಓ ನೋಡು ದುಡ್ಡು ಮಾಡಿದ್ಲು, ದುಡ್ಡು ಹೊಡೆದ್ಲು, ಆಶ್ರಮ ಮಾಡಿದ್ರು ಕಷ್ಟ, ಮಾಡ್ಲಿಲ್ಲ ಅಂದ್ರು ಕಷ್ಟ, ದುಡ್ಡು ಮಾಡಿದ್ಲು. ಬಾರಪ್ಪ ಏಳು ಉಚ್ಚೆ ಬಾಚು, ನೀನು ಒಂದು ಆಶ್ರಮ ಮಾಡಯ್ಯ. ನನ್ನ ಯೋಗ್ಯತೆಗೆ ದುಡ್ಡು ಹಾಕಿ ಮಾಡಿದೀನಿ ನಾನು, ನನ್ನ ಯೋಗ್ಯತೆಗೆ ದುಡ್ಡು ಹಾಕಿ ಮಾಡಿದೀನಿ, ನೀನು ಮಾಡು. ನೀನು ನಾನ್ ಪ್ರತಿಯೊಬ್ಬರಿಗೆ ಏನ್ ಕೇಳ್ತೀನಿ ಮೇಡಮ್, ನ್ಯಾಯವಾಗಿ ಇಲ್ಲಿ ಬನ್ನಿ, ನನ್ ಜೊತೆ ಅರ್ಧ ಗಂಟೆ ಕುತ್ಕೊಳ್ಳಿ, ಅವ್ರ ಜೊತೆ ಒಂದಿನ ಇರಿ, ಆಮೇಲೆ ಉತ್ತರ ಕೊಡಿ. ನಾನ್ ಕೇಳೋದಷ್ಟೇ. ಕೆಟ್ಟ ಕಮೆಂಟ್ ಹಾಕ್ತಾರೆ, ಕೆಟ್ಟ ಪದಗಳನ್ನ ಬೈತಾರೆ ಅಂತ ಹಾಕ್ತಾರೆ ನನಗೆ. ಮೇಡಮ್ ಮೆಸೇಜ್ ಎಲ್ಲ ಹಾಕ್ತಾರೆ ಅಂತ. ಏನ್ ಹೇಳ್ತೀರ ಅವ್ರಿಗೆ? ರೆಸ್ಪಾನ್ಸ್ ಹೆಂಗಿರುತ್ತೆ? ಏನ್ ರೆಸ್ಪಾನ್ಸ್ ಮಾಡ್ತೀರಂತ ನಾಯಿಗಳಿಗೆ? ವಿಡಿಯೋ ಕಾಲ್ ಎಲ್ಲ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ. ನಾನು ಏನೋ ಅಂದ್ಬಿಟ್ಟು ಎತ್ಬಿಡ್ತೀವಿ ಸಡನ್ ಆಗಿ. ವಿಡಿಯೋ ಕಾಲ್ ಎತ್ತಿಲ್ಲ ಅಂದಾಗ ಏನ್ ಬರ್ತಾನೆ ಇರ್ತವೆ. ಎತ್ತಿಲ್ಲ ಅಂತ ಅಂದಾಗ ಅವ್ರು ಮೈಯಲ್ಲಿ ಏನೇನ್ ಪಾಡ್ಸಿದವ ಮನೆ ಹಾಡ್ರದ್ದು ಅದನ್ನೇ ಕಳಿಸ್ಕೊಡ್ತಾರೆ. ಏನ್ ಮಾಡ್ಬೇಕು? ಅದೇ ನನಗ್ ಗಿಫ್ಟ್. ಅಲ್ಲ ಏನ್ ಮಾಡ್ಬೇಕು ನೋಡು ನಾನು ಹಿಂಗಿದೀನಿ. ಅಲ್ಲ ನೀವ್ ಹೇಳ್ಬೇಕು, ಇದನ್ನ ಏನ್ ಮಾಡ್ಬೇಕು? ತುಂಡು ತುಂಡ ಕತ್ತರಿಸ್ಲಾ? ಸಿಗಲ್ವಲ್ಲ ನೀವೇನ್ ಹೇಳ್ತೀರಾ ಅವ್ರಿಗೆ? ಏನ್ ಹೇಳ, ಅಳು ಬರುತ್ತೆ. ಅವನ್ಗೆ ಹೇಳಕ್ ಆಗಲ್ಲ. ಸಿಟ್ಟಲ್ಲಿ ಅಳು ಬರುತ್ತೆ. ಸಿಟ್ಟಲ್ಲಿ
ನನಗ್ ನೋವಾಗತ್ತೆ. ಕತ್ತರಿಸಾಕೋ ಅಷ್ಟು ಸಿಟ್ಟು ಬರುತ್ತಾ ನಿಮಗೆ? ನಾನು ಅವಾಗ ದೇವ್ರನ್ನ ಕೇಳ್ಕೊತೀನಿ. ಅಪ್ಪು ಸರ್ನು ಇದೇ ತರ ಕೇಳಿದೀನಿ, ಅಪ್ಪು ಸರ್ಗೂ ಇದೇ ತರ ಕೇಳಿದೀನಿ. ಸರ್ ಒಳ್ಳೆ ಕೆಲಸ ಮಾಡಕ್ ನಂಗೆ ಅವಕಾಶ ಕೊಟ್ರಿ, ಸಂತೋಷ, ಮಾಡ್ತಾ ಇದ್ದೀನಿ, ನೀವೇ ಪ್ರೇರಣೆ. ಇಂಥ ಪದಗಳಿಗೆ ನಾನು ಏನು ಹೇಳಬೇಕು? ಇದಕ್ಕಿಂತ ಒಳ್ಳೆ ಕೆಲಸ ಇದ್ರೆ ನನಗೂ ತೋರಿಸಿ, ನಾನು ಮಾಡ್ತೀನಿ. ಸರಿ ಇಲ್ಲ ಅವಳು ಅಂತಾರೆ. ಮತ್ತೆ ಇಲ್ಲಿ ತಲೆ ಹಿಡಿತಾ ಇದ್ದಾಳೆ ಅಂತ ಹಾಕ್ತಾರೆ ಈ ಜಾಗಕ್ಕೆ. ನಮ್ಮಂತವ್ರನ್ನೇ ನೀವು ಬಿಡಲ್ಲ ಅಂದ್ರೆ ಇನ್ನು ಯಾವ ರೀತಿ ಬದುಕಬೇಕು ಸಮಾಜದಲ್ಲಿ ಗೊತ್ತಿಲ್ಲ. ನನ್ಗೆ ಅದನ್ನ ಬಂದು ತೋರ್ಸ್ಕೊಟ್ ಬಿಡ್ಲಿ, ಅವರೇ ತೋರ್ಸಕ್ ಯೋಗ್ಯತೆ ಇಲ್ಲ, ಬರಲ್ಲ ಮುಂದೆ. ಕಮೆಂಟ್ಗಳೆಲ್ಲ ಆಟ ಆಡ್ತಾರೆ, ಕಮೆಂಟ್ಗಳಲ್ಲಿ ಬೇಜಾನ್ ಆಟ ಆಡ್ತಾರೆ. ಡೈರೆಕ್ಟ್ ಆಗಿ ಬರಕ್ ಆಗಲ್ಲ ಮೇಡಮ್. ನಾನು ಇವತ್ತು ಅವ್ರ ಜೊತೆಲಿ ಮಲ್ಕೋತೀನಿ, ಅವ್ರ ಜೊತೆ ಕುತ್ಕೋತೀನಿ, ಅವ್ರ ಜೊತೆ ಊಟ ಮಾಡ್ತೀನಿ. ಒಂದೇ ಒಂದು ದಿನ ನಾನು ಗ್ಲೌಸ್ ಬಳಸಿಲ್ಲ, ಒಂದು ದಿನ ಚಪ್ಪಲಿ ಬಳಸಲ್ಲ, ನಾನು ಯಾವುದನ್ನು ಬಳಸಿಲ್ಲ. ಆಂಬ್ಯುಲೆನ್ಸ್ ಅಲ್ಲೇ ಬರ್ತಾರೆ, ಒಂದು ವಾರಕ್ಕೆ ಹುಷಾರ್ ಮಾಡ್ತೀನಿ. ನನ್ನ ಬಟ್ಟೆ ಮೇಲೆ ಎಷ್ಟೋ 3-4 ಪ್ರಾಣ ಹೋಗಿದೆ ನನ್ನ ತೊಡೆ ಮೇಲೆ ಮಲ್ಕೊಂಡು. ನಾನು ಅವ್ರ ಜೊತೆಲಿ ಹುಟ್ಟಿಲ್ಲ, ನಾನು ಅವ್ರ ತಾಯಿ ಅಲ್ಲ, ತಂಗಿ ಅಲ್ಲ, ಅಕ್ಕ ಅಲ್ಲ. ಒಂದೇ ಸಲ 2 ಹೆಣ ಹಿಂಗೆ ಸತ್ತಿದೆ. ಒಂದು ಹೆಣ ಇಲ್ಲಿ ಹೋಗ್ತಾ ಇದೆ, ಒಂದು ಜೀವ ಹೋಗ್ತಾ ಇದೆ. ಅಜ್ಜಿ ಯಾವ ಜನ್ಮದಲ್ಲಿ ಅಕ್ಕ ತಂಗಿ ಆಗಿದ್ರೋ, ತಾಯಿ ಮಗಳಾಗಿದ್ರೋ, 3 ತಿಂಗಳಾಯ್ತು. ಒಂದು ಸಾವು ಇಲ್ಲ ಆಗ್ತಾ ಇದೆ, ಒಂದು ಸಾವು ಇಲ್ಲ ಆಗ್ತಾ ಇದೆ. ಅದಕ್ಕೆ ಮುಂಚೆ 2 ನಿಮಿಷದ ಮುಂಚೆ ಲೈವ್ ಇದೆ, ನಂದು ಊಟ ಇಸ್ಕೊಂಡು ತಿಂದಿರೋ ಲೈವ್ ಇದೆ. ಇಷ್ಟೇ ಮೇಡಮ್ ಜೀವನ. ಈ ಬದುಕುಗೋಸ್ಕರ ಯಾಕೆ ಇಷ್ಟೆಲ್ಲ ಆಟ ಆಡ್ತೀರಿ? ಮಾಡಿ ನೀವು ಒಳ್ಳೆ ಕೆಲಸ. ನಾನು ನಿಮ್ ಜಾಗಕ್ಕೆ ಬರ್ತೀನಿ, ಕರೀರಿ. ಇಲ್ಲ ನೀವು ಬನ್ನಿ ನನ್ನ ಜೊತೆಗೆ ಸೇರ್ಕೊಂಡು ಮಾಡಿ. 1 ತಿಂಗಳು ಇವ್ರ ಜೊತೆಗಿರಿ, ನಿಮ್ಮ ಜೀವನ ಸಾರ್ಥಕ ಆಗತ್ತೆ. ನಿಮ್ಮ ಕರ್ಮಗಳನ್ನ ಕಳ್ಕತೀರಾ. ಊಟ ಹಾಕ್ಬೇಡಿ ಸ್ವಾಮಿ, ನೀವು ಊಟ ಕೊಡ್ಬೇಡಿ. ನಿಮ್ಗೆ ಯೋಗ್ಯತೆ ಇದ್ರೆ ಕೊಡಿ, ಯೋಗ್ಯತೆ ಇಲ್ಲ ಅಂದ್ರೆ ಕೊಡ್ಬೇಡಿ. ಅನ್ನ ಹಾಕೋರ್ ಮನೆ ತೋರ್ಸಿ, ಅದು ತೋರ್ಸಕ್ ಆಗಿಲ್ವಾ ಬಾಯಿ ಮುಚ್ಕೊಂಡು ಸುಮ್ನೆ ಇರಿ. ಯಾರೋ ಅನ್ನ ಹಾಕ್ತಿರ್ತಾರೆ, ಆ ತಟ್ಟೆಲಿ ಹಿಂಗ್ ತಿಂತಾ ಇರ್ತಾರೆ, ಅದನ್ನ ಕಿತ್ಕೋಬೇಡಿ. ಈ ತಿಂತಾ ಇರ್ತೀವಲ್ಲ ಅನ್ನ, ಅದನ್ನ ಕಿತ್ಕೊಂಡ್ರೆ ಅದರಷ್ಟು ಕರ್ಮ ಇನ್ನೊಂದಿಲ್ಲ. ಮಾಡ್ಬೇಡಿ ಆ ಕೆಲಸ. ನಿಮ್ಮ ಆಶ್ರಮದಲ್ಲಿ ಏನು ಒಂದೊಂದು ಮೈಂಡ್ ಸೆಟ್ ಅವ್ರು ಇರ್ತಾರೆ, ಹೊಡಿಯೋರು ಇರ್ತಾರೆ, ಕಚ್ಚೋರು ಇರ್ತಾರೆ, ಅಂದ್ರೆ ಎಲ್ಲೋ ಹೊತ್ಕೊಂಡು ಓಡೋಗೋರು ಇರ್ತಾರೆ ಗೇಟ್ ತೆಗೆದ್ರೆ. ಇವ್ರನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ನಿಮಗೆ ಹೊಡಿತಾರೆ, ಆಗ್ಲೇ ಹೇಳಿದ್ರಿ ನನಗೆ ಹೊಡೆದಿದ್ದಾರೆ, ಲೈವ್ ಇದೆ. ಮೊನ್ನೆ ಎಲ್ಲ ಜುಟ್ಟು ಹಿಡ್ಕೊಂಡು ಹಿಂಗೆ ಹೋಗ್ತಾ ಇರ್ತಾರೆ, ಪ್ರೀತಿಯಿಂದಾನೇ ಕಾಣ್ತಿರಲ್ಲ, ಹೇಗೆ ಇದು ಮೇಡಮ್? ಅವ್ರ ಮೆಂಟಲಿ ಅವ್ರು ಸರಿ ಇರಲ್ವಲ್ಲ ಮೇಡಮ್. ಅವರು ಸರಿಯಾಗಿರುತ್ತೆ ನಿಮ್ಗೆ. ಅವ್ರು ಯಾಕೆ ನಮ್ಮ ಆಶ್ರಮದಲ್ಲಿ ಇರ್ತಾ ಇದ್ರು ನೋಡಿ. ಒಂದು ಉದಾಹರಣೆ, ತಾಯಿ ತಂದೆ ಇಬ್ಬರನ್ನು ತಗೊಳ್ಳಿ, ನಾನು 2 ಒಂದೇ ಪದನೇ ಬಳಸೋದು. ಅಪ್ಪ ಅಮ್ಮ ಚೆನ್ನಾಗಿದ್ರೆ ಅವ್ರ ಮನೇಲಿ ಇಟ್ಕೊಳ್ತಾರೆ, ಅವ್ರ ಮಕ್ಳು ತಿಕ್ಕ ಮುಖ ತೊಳಿಯೋದಿಕ್ಕೆ. ಇಲ್ಲ ಅವ್ರ ಜಾಸ್ತಿ ಇದ್ರೆ ಇಟ್ಕೊಳ್ತಾರೆ. ಕೈಕಾಲ್ ಚೆನ್ನಾಗಿಲ್ಲ ಅಂದ್ರೆ ಬೀದಿಗೆ ಬಿಸಾಕ್ತಾರೆ. ಯಾಕಂದ್ರೆ ಇವ್ರು ನೋಡಕ್ ಒಬ್ರು ಬೇಕಲ್ಲ, ಹಾಗಲ್ಲ ನೋಡಕ್ಕೆ, ವೇಸ್ಟು. ಈಗ ಅವ್ರಿಗೆ ಅವ್ರ ಕಣ್ಣಿಗೆ ಅವ್ರ ಹೆಂಡತಿ ಅವ್ರ ಮಕ್ಳು ಮಾತ್ರ ಕಾಣ್ತಾರೆ, ತಾಯಿ ಕಾಣಿಸಲ್ಲ. ಅವಳು ಅಯ್ಯೋ ಅನ್ನೋದ್ ಕಾಣಿಸಲ್ಲ, ಅವಳು ಚುರ್ ಅನ್ನೋದ್ ಕಾಣಿಸಲ್ಲ. ನಿಮ್ಗೆ ಯಾವ ಮೂಲೆಯಲ್ಲೂ ಕಾಣಲ್ಲ ಮೇಡಮ್, ಅವ್ರಿಗೆ ಕಾಣಿಸೋದು ಅದು ಮಾತ್ರ. ಅದೇ ಅವ್ರ ಮಕ್ಳಿಗೆ ಒಂಚೂರು ನೋವಾದ್ರೆ ಎತ್ಕೊಂಡು ಓಡೋಗ್ತಾರೆ, ತಾಯಿ ಸಾಯ್ತಾ ಇರ್ತಾಳೆ, ಕೇರೆ ಮಾಡಲ್ಲ. ಆಗ ತಾಯಿ ಪ್ರತಿ ಒಂದನ್ನು ನೆನೆಸ್ಕೊಳ್ತಾಳೆ. ಅವಳು ಒಂದ್ ಹೆಂಗ್ ಸಾಕ್ತೆ, ಹೆಂಗ್ ಮಾಡ್ದೆ, ಏನ್ ಮಾಡ್ದೆ. ತಾಯಿ ತಾಯಿನೇ ಮೇಡಮ್ ಪ್ರಪಂಚದಲ್ಲಿ, ಅಪ್ಪ ಅಪ್ಪನೇ. ಈ 2 ಪದಕ್ಕೆ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ ಮೇಡಮ್. ಇವರೆಲ್ಲ ಪುಣ್ಯ ಮಾಡಿ ಬಂದಿದ್ದಾರೆ ಮೇಡಮ್. ಇವರೆಲ್ಲ ಯಾರು ಕರ್ಮ ಮಾಡಿಲ್ಲ, ಎಲ್ಲ ಪುಣ್ಯ ಮಾಡಿ ಬಂದಿರೋರು. ಇವರು ಕರ್ಮ ಮಾಡಿ ಬಂದಿಲ್ಲ. ಯಾವ್ದೋ ದೇವ್ರಿಗೆ 2 ಎಕ್ಸ್ಟ್ರಾ ಹೂವು ಹಾಕಿದ್ದಾರೆ, ಯಾರಿಗೋ ದಾನ ಧರ್ಮ ಮಾಡಿದ್ದಾರೆ, ಯಾರಿಗೋ ಅನ್ನ ಹಾಕಿದ್ದಾರೆ. ಅದಕ್ಕೆ ಇವ್ರು ಇಲ್ಲಿದ್ದಾರೆ. ಇವ್ರು ನೋಡ್ಕೊಳಕ್ ನಾನಿದ್ದೀನಿ. ನಾಳೆ ಅವ್ರು ರೋಡಲ್ಲಿ ಬಿದ್ದಾಗ ಯಾವ ನನ್ನ ಮಗನೂ ಇರಲ್ಲ, ಖಂಡಿತ ಇರಲ್ಲ. ಇವರೆಲ್ಲ ಕರ್ಮ ಮಾಡಿ ಬಂದಿಲ್ಲ. ನಾನು ಇವತ್ತುವೆ ಭಗವಂತನ ಹತ್ರ ಕೇಳ್ಕೊಳ್ತೀನಿ, ನನ್ನ ಆಶ್ರಮದಲ್ಲಿ, ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ, ನನ್ನ ಆಶ್ರಮದಲ್ಲಿ ಯಾರೇ ಸತ್ರು ಪಟ್ಟಂತ ಸಾಯ್ತಾರೆ. ನರಳಾಡಿ ಕೊರಗಾಡಿ ಇವತ್ತವರೆಗೂ ಸತ್ತಿಲ್ಲ ಮೇಡಮ್, ಹಿಸ್ಟ್ರಿನೇ ಇಲ್ಲ ನಂದು. ಭಗವಂತನ ಹತ್ರ ನಾನು ಕೇಳ್ಕೊತೀನಿ, ದೇವ್ರೇ ನನಗೂ ಒಂದಿನ ಕೊನೆ ಕರ್ಕೊಳ್ತೀಯಲ್ವಾ, ಇದೇ ತರ ಸಾವು ಕೊಡು, ನರಳಾಡಿಸ್ಬೇಡ, ಕೊರಗಾಡಿಸ್ಬೇಡ. ಯಾಕಂದ್ರೆ ಆಲ್ರೆಡಿ ಜೀವ ಬೆಂದೋಗಿದೆ, ಕುಗ್ಗೋಗಿದೆ. ಕಷ್ಟಪಟ್ಟು ಬದುಕು ಕಟ್ಕೊಂಡು ಬೀದಿಲ್ ಬಿದ್ದು ಒಳಗ್ ಬಂದು ಜೀವನ ಕುಗ್ಗೋಗಿದೆ. ಏನಿಲ್ಲ ನಮ್ಮ ಮೈಯಲ್ಲಿ. ಕರ್ಕೋಬೇಕಾದ್ರೆ ಒಳ್ಳೆ ಸವಾಲ್ ಕರ್ಕೊ, ಕೈಯಲ್ಲಾಗೋಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೀನಿ. ಬಟ್ ನೀನ್ ಎಷ್ಟೇ ಕಷ್ಟ ಕೊಡು, ನಾನ್ ತಗೋತೀನಿ.
ನೀನ್ ಈ ಕಷ್ಟ ಯಾಕೆ ಕೊಟ್ಟೆ ಅಂತ ನಿನ್ನ ಕೇಳಲ್ಲ, ಬಟ್ ನನ್ ಜೊತೆಗ್ ನೀರು ಕರ್ಕೋಬೇಕಾರೆ ಯಾರ ಕೈ ಕೆಳಗೂ ಬೀಳಿಸ್ಬೇಡ. ತಾಯಿಯಾಗಿ ಕೇಳ್ಕೊಳ್ಳೋದು ಇಷ್ಟೇ ಮೇಡಮ್, ನಾನೊಬ್ಳು ತಾಯಿಯಾಗಿ ಕೇಳ್ಕೊಳ್ಳೋದು. ಯಾಕಂದ್ರೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ಮೇಡಮ್ ನಮ್ಗೆ. ಯಾಕಂದ್ರೆ ನಾವು ತಾಯಿದಿರು ಅವಾಗಿಂದ ಕಷ್ಟ ಪಟ್ಕೊಂಡ್ ಬಂದಿರ್ತೀವಿ, ಏನು ಇರಲ್ಲ ನಮ್ಗೆ, ತಡ್ಕೊಳಕ್ ಶಕ್ತಿ ಎಲ್ಲಿರುತ್ತೆ, ನೋವು ತಡ್ಕೊಳಕ್ಕೂ ಆಗಲ್ಲ ನಮ್ಗೆ. ಯಾಕಂದ್ರೆ ಇಷ್ಟು ವರ್ಷ ದುಡ್ದು ಬದುಕಿ ಮಕ್ಕಳು, ಆ ಜೀವನ, ಈ ಬದುಕು ಆ ಬದುಕು ಹೋಗ್ಬಿಟ್ಟಿರುತ್ತೆ ನಮ್ಮ ಮೈಯಲ್ಲಿ, ಏನು ಉಳ್ಕೊಂಡಿಲ್ಲ. ಏನು ಉಳ್ಕೊಂಡಿದೆ ಹೇಳಿ ಈ ವರ್ಷಕ್ಕೆ? ಒಳ್ಳೆ ಸಾವು ಮೇಡಮ್. ಇಲ್ಲಿ ಸತ್ರೆ ದೇವ್ರ ಹತ್ರ ನಾನು ಅದನ್ನೇ ಕೇಳ್ತೀನಿ, ನನಗೂ ಅಂತ ಸಾವೇ ಕೊಡಪ್ಪ. 100 ಸಲ ಕೇಳಿರ್ತೀನಿ ನಾನು. ತುಂಬಾ ಕಷ್ಟ ಮೇಡಮ್ ಜೀವನ. ಏನ್ ಗೊತ್ತಾ ಮೇಡಮ್, ಹೇಳ್ತೀನಲ್ಲ, ದುಡ್ಡಿದ್ರೂ ಕಷ್ಟ. ದುಡ್ಡಿದ್ರೆ ಯಾರೋ ಒಬ್ಬ ಬರ್ತಾನೆ, 4 ಜನ ಮಕ್ಳಲ್ಲಿ ಒಬ್ಬ ಬರ್ತಾನೆ ದುಡ್ಡಿರೋವರೆಗೂ. ದುಡ್ಡಿಲ್ಲ ಅಂದ್ರೆ ನನ್ನ ಆಶ್ರಮದಲ್ಲೇ ತಗೊಳ್ಳಿ, ಲೈವ್ ನೋಡಿದ್ರೆ ಯಾರು ಬರಲ್ಲ. ಅವ್ರದ್ದು ಏನಾರ ಒಂಚೂರು ಇದೆ ಅಂದ್ರೆ ಬರ್ತಾರೆ, ಆಮೇಲೆ ಹೇಳ್ತಾರೆ ಸತ್ ಮೇಲೆ ನಾವು ಡೆತ್ ಸರ್ಟಿಫಿಕೇಟ್ ಕೊಡಿ, ನಾವು 1 ಲಕ್ಷ ಕೊಡ್ತೀನಿ ಅಂತಾರೆ. ಇಲ್ಲೇ ಬಿಟ್ಟಿದ್ದಾರೆ ಅವ್ರನ್ನ. ಸತ್ ಮೇಲೆ ಅವ್ರು ಬರ್ತಾರಂತೆ, ಡೆತ್ ಸರ್ಟಿಫಿಕೇಟ್ ನಾನು ಕೊಡ್ಬೇಕಂತೆ, 1 ಲಕ್ಷ ಕೊಡ್ತಾರಂತೆ. ಏನಕ್ಕಂತೆ? ಡೀಲ್ ಮಾಡಿದ್ದಾರೆ, ನನಗೆ ಮಾರಿದಾರಂತ ಅವ್ರನ್ನ. ನನ್ನನ್ನು ಮಾರ್ಬಿಟ್ಟಿದ್ದಾರೆ ಆಲ್ರೆಡಿ. ನನ್ನ ಹತ್ರ ಮಾರ್ಬಿಟ್ಟು 1 ಲಕ್ಷ ಡೀಲ್ ಮಾಡಿ ಹೋಗಿದ್ದಾರೆ. ಅದೊಂದಿನ ತೋರಿಸ್ತೀನಿ ನಾನು. ಬಿಡೋ ಮಗಳೇ ಅಲ್ಲ ಮೇಡಮ್ ನಾನು. ಈಗ ನಿಮ್ಮ ಅತ್ತಿಗೆ ಬಂದ್ರು, ಈಗ ನೀವಿದ್ದಾಗ ಇಬ್ರು ಬಂದ್ರಲ್ಲ, ಹೌದು ಹೌದು, ಅಕ್ಕ ತಂಗಿರು, ಇದು ಸತ್ಯ ಇರ್ಬೇಕು. ಅವ್ರ ಅಕ್ಕ ತಂಗಿರು ನೋಡಿದ ತಕ್ಷಣ ಒಂದೇ ಹಿಡಿದ್ರು ಅಲ್ವಾ? ಪ್ಯಾಕೆಟ್ ಬಿಸ್ಕೆಟ್ ಜಾಸ್ತಿ ಬೇಡ ಇಸ್ಕೊಂಡ್ ಬಂದಿದ್ದಾರೆ. ಅದು 3 ವರ್ಷದ ನಂತರ ಬಂದಿದ್ದಾರೆ. ಇವಾಗ ಏನ್ ಲಾಭ ಇದೆಯಾ? ನೀವೇ ನೋಡಿದ್ರಲ್ವಾ ಮೇಡಮ್, ನೀವೇ ನೋಡಿದ್ರ? ಹಾಗೆ ಅನ್ನಿಸ್ತು. 1 ಪ್ಯಾಕೆಟ್ ಬಿಸ್ಕೆಟ್, 1 ಪೌಂಡ್ ಬ್ರೆಡ್ ಗತಿ ಇಲ್ವಾ ತಂಗಿ ಅಲ್ವಾ? ಒಂದ್ 50 ರೂಪಾಯಿ ಬ್ರೆಡ್ ಗತಿ ಇಲ್ಲ. ಸರಿ, 10 ರೂಪಾಯಿ ಹೋಗ್ಬೇಕಾರೆ ಒಂದ್ 10 ರೂಪಾಯಿ, ಬರ್ಬೇಕಾರೆ ಅಂತ ಅವ್ರು ಅಷ್ಟು ಹೇಳ್ತಾ ಇದಾರೆ. ಬರ್ಬೇಕಾರೇನೆ ಒಂದ್ ಬಿಸ್ಕೆಟ್ ಗತಿ ಇಲ್ಲ. ಅದು ಸತ್ ಮೇಲೆ ಹಣ ಕೊಡಿ ಅಂತಾರೆ. ಈಗ್ಲೇ ಕರ್ಕೊಂಡು ಹೋಗಿ, ಕೊಡ್ಬೇಕಂತೆ? ಈಗ್ಲೇ ಕರ್ಕೊಂಡು ಹೋಗಿ ಅಂತ ನಾನೇ ಹೇಳ್ತೀನಿ. ಈಗ್ಲೇ ಕರ್ಕೊಂಡು ಹೋಗಿ ನೋಡ್ಕೊಳ್ಳಿ. ಯಾಕೆ ನೋಡ್ಕೊಳಕ್ ಆಗಲ್ಲ? ಅಲ್ಲ, ಇವ್ರಿಗೆ ಸತ್ ಮೇಲೆ ಹಣ ಏನಕ್ಕೆ? ಅದೇ ಅವ್ರು ಸಂಸ್ಕಾರ ಮಾಡ್ಕೋಬೇಕಲ್ಲ. ಏನ್ ಮಾಡ್ತಾರೆ ಸಂಸ್ಕಾರ? ಮಾಡ್ತಿರಲ್ವಾ, ನೀವೇ ಮಾಡ್ತಿರಲ್ವಾ, ಇನ್ನೇನಕ್ಕೆ? ಅವಾಗ ಬೇಕು ಅವ್ರಿಗಷ್ಟೇ. ಅವಾಗ ಅದು ಆಡಂಬರ, ಹೂವ, ಅವಾಗ ಬಂದ್ಬಿಡುತ್ತಾ ಜೊತೆ ಹುಟ್ಟಿದೀವಿ ಅಂತ. ಸತ್ ಮೇಲೆ ದೊಡ್ಡದಾಗ ಒಂದ್ ಸೀರೆ ತರ್ತಾರೆ. ಅದು ಏನು 300 ರೂಪಾಯಿ 500 ರೂಪಾಯಿ ಸೀರೆ ತಂದು ಹಾಕ್ತಾನೆ ಎದೆ ಮೇಲೆ. ಒಂದ್ ಅರಿಶಿನ, ಒಂದ್ ಕುಂಕುಮ, ಒಂದ್ ಹೂವ. ಅಷ್ಟು ಸಂಕಟ ಪಡ್ತಾ ಇದಾರೆ, ಬರ್ತೀನಿ ನಾನು, ಕರ್ಕೊಂಡ್ ಹೋಗಿ ಅಂತ. ಬೇಡ ನೀನ್ ಇಲ್ಲೇ ಇರುವಂತಿದ್ರೆ. ಯಾವ ರೀತಿ ಅಕ್ಕಂದ್ರು ಅವ್ರು ಕಂಪೇರ್ ಮಾಡಿದ್ರೆ ನಾನೇ ಪರವಾಗಿಲ್ಲ ಅಲ್ವಾ? ಇಲ್ಲ ಮೇಡಮ್, ನಾನು ಅವಾಗ ಹೇಳ್ದೆ ನೀವು ಮದರ್ ತೆರೇಸಾ, ಇವಾಗಿನ ಮದರ್ ತೆರೇಸಾಕ್ ಸಮಾನ ನೀವು ಅಂತ ನಾ ಹೇಳ್ತಾ ಇದ್ದೀನಿ ಅಲ್ವಾ? ಯಾರೆಷ್ಟೇ ಕೆಟ್ಟ ಕಮೆಂಟ್ ಹಾಕ್ಲಿ ಮೇಡಮ್, ಈ ವಾಹಿನಿ ಮೂಲಕ ಹೇಳ್ತಾ ಇದ್ದೀನಿ ನಾನು, ಎಷ್ಟೇ ಕೆಟ್ಟ ಕಮೆಂಟ್ ಆಗ್ಲಿ, ಯಾರೆಷ್ಟೇ ಉಗಿರಿ, ಬೈರಿ, ಅನ್ರಿ, ನಾನು ನಿಂತೇ ನಿಲ್ತೀನಿ. ಎದುರ್ಕೊಳ್ಳೋ ಮಗಳೇ ಅಲ್ಲ. ನಾನೇನು ಮಾಡಬಾರ್ದು ಮಾಡಿಲ್ವಲ್ಲ ಮೇಡಮ್, ಯಾಕೆ ಎದುರ್ಕೋಬೇಕು ನಾನು? ಏನಕ್ಕೆ ಎದುರ್ಕೋಬೇಕು ನಾನು? ಕೆಟ್ಟದ್ ಮಾಡಿದ್ರೆ ಎದುರ್ಕೋಬೇಕು. ಕೆಟ್ಟದೇನು ಮಾಡ್ತಿಲ್ವಲ್ಲ, ಭಿಕ್ಷೆ ಬೇಡ ಸಾಕ್ತಾ ಇದೀನಿ ಮೇಡಮ್. ನಿಮಗಂತೂ ಸಾಕಕ್ ಯೋಗ್ಯತೆ ಎಲ್ಲ ಬಿಸಾಕಿದೀರಾ, ನಾನ್ ಸಾಕ್ತಾ ಇದ್ದೀನಿ, ತಪ್ಪೇನಿದೆ ಅದ್ರಲ್ಲಿ? ಇಷ್ಟೇ ಮೇಡಮ್ ಜೀವನ. ಒಂದು ದುಡ್ಡಿರ್ಬೇಕು, ಇಲ್ಲ ಕೈಕಲ್ ಚೆನ್ನಾಗಿರ್ಬೇಕು. ಈ ಎರಡೂ ಇಲ್ಲ ಅಂದ್ರೆ ನಾಯಿ ಕರ್ದು ಅನ್ನ ಹಾಕ್ತಾರೆ, ಮನುಷ್ಯನಿಗೆ ಹಾಕಲ್ಲ. ಇದು ತಾಯಿ. ಮತ್ತೆ ಇಲ್ಲಿ ಕರ್ಕೊಂಡ್ ಬರ್ತಾರೆ, ಪಕ್ಕದ ಮನೆಯವರು ಅಂತ ಕರ್ಕೊಂಡ್ ಬರ್ತಾರೆ ತಾಯಿನ. ಅದಾದ್ಮೇಲೆ ಅವ್ರ ಜೊತೆಗೆ ಏನ್ ಕೊಡ್ತಾರೆ ಗೊತ್ತಾ? ತಾಯಿ ತುಂಬಾ ಚೆನ್ನಾಗಿ ಒಂದು ಸಂಪಾದನೆ ಮಾಡಿರ್ತಾಳೆ. ಏನ್ ಸಂಪಾದನೆ ಮಾಡಿರ್ತಾಳೆ ಹೇಳಿ ಕೊನೆಗಾಲದಲ್ಲಿ ತಾಯಿ? ನೀವ್ ಹೇಳಿ ನೋಡೋಣ. ಮದ್ವೆ ಆಗಿಲ್ಲ? ದುಡ್ಡು. ಮದ್ವೆ ಆಗಿಲ್ಲ? ಇಲ್ಲ. ಸರಿ, ನಾನೊಂದ್ ಹೇಳ, ನಾನ್ ತಾಯಿ ಏನಂದ್ರೆ ಇನ್ನೊಂದ್ಸಲ ಹೇಳಿ. ದುಡ್ಡು ಸಂಪಾದನೆ. ದುಡ್ಡು. ದುಡ್ಡಲ್ಲ ಮೇಡಮ್. ಲಾಸ್ಟ್ ಅಲ್ಲಿ ತಾಯಿ ಸಂಪಾದನೆ ಮಾಡಿರೋದು, ಅವಳು ಅಚ್ಚ ಕನ್ನಡದಲ್ಲಿ ಹೇಳ್ತೀನಿ, ಏತ್ಕಂಡ್ರೆ, ಕಕ್ಕಸ್ಗೋದ್ರೆ ಒಂದು ಡೈಪರ್, ಹೊಟ್ಟೆ ತುಂಬಾ ಊಟ ಮಾಡಕ್ ಒಂದು ತಟ್ಟೆ, ನೀರ್ ಕುಡಿಯಕ್ ಒಂದು ಲೋಟ, ಈ 3 ಸಮೇತ ಕರ್ಕೊಂಬಂದವ್ರೆ ನನಗೆ. ಆ ತಾಯಿ ಕೊಡುಗೆ ಅದು, ಅವಳು ಕೊಟ್ಟಿರೋದು. ಅವಳು ತಾಯಿ ಆಗಿದ್ದಕ್ಕೆ ಮಗಳು ಕೊಟ್ಟಿರೋವಂಥದ್ದು ಕೊಡುಗೆ. ಆ ತಾಯಿ ಅದನ್ನೇ ಸಂಪಾದನೆ ಮಾಡಿರೋದು. ಒಂದು ಡೈಪರು, ಒಂದು ತಟ್ಟೆ, ಒಂದು ಲೋಟ. ಕರಳು ಕಿತ್ಕೊಂಡ್ಬಂತ ಹೊತ್ತಿಗೆ ಆ ರೀತಿ ಸಿಚುವೇಶನ್ ನೋಡಿದವಾಗ ಗೊತ್ತಿರುತ್ತೆ ಯಾವ ರೀತಿ ಫೀಲ್ ಆಗುತ್ತೆ ಅನ್ನೋದು. ನಾನು ಎಂತೆಂಥ ಕೇಸ್ ನೋಡ್ತೀನಿ ಗೊತ್ತಾ? ಒಂದು ತಾಯಿಗೆ ಇಷ್ಟು ಅಗ್ಲ ಹೋಗ್ಬಿಟ್ಟಿತ್ತೆಲ್ಲ.
ಕ್ಯಾನ್ಸರ್ ಹುಳ ವಾಸನೆ, ಹ್ಮ್, ಆ ಹ್ಮ್. ಸ್ಮೆಲ್ ಅಲ್ಲಿಂದ ಇಲ್ಲಿಗೆ ಬರ್ತಿತ್ತು. ಹ್ಮ್ 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 ಅಷ್ಟು ಕೆಟ್ಟ ಸ್ಮೆಲ್ಲು. ಮನೇಲೆಲ್ಲ ಬೈದ್ಬಿಟ್ಟಿದ್ದಾರೆ. ರೈಲ್ವೆ ಸ್ಟೇಷನಲ್ಲಿ ಮಲಗಿರ್ತಾಳೆ ಅಮ್ಮ. ಹ್ಮ್. ಅಲ್ಲಿಂದ ಕರ್ಕೊಂಡು ಬರ್ತೀನಿ. ಹ್ಮ್. ಒಳಗೆ ಇಟ್ಕೊಳಕ್ಕಾಗಲ್ಲ, 1 ತಿಂಗಳು ಇಟ್ಕೋತೀನಿ ಮೇಡಮ್. ಸ್ಮೆಲ್ಲು ಒಳಗಿಂದ ಕಿತ್ಕೊಂಡು ಬರ್ತಾ ಆಯ್ತು ಕ್ಯಾನ್ಸರ್. ತೊಗೊಂಡೋಗಿ ಬೇರೆ ಕಡೆ ಹಾಸ್ಪಿಟ್ಲಿಗೆ ಸೇರಿಸಿರ್ತೀನಿ. 1 ವರ್ಷ ಆದ್ಮೇಲೆ ಅವ್ರ ಮನೆಯವ್ರು ಸಿಗ್ತಾರೆ. ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. 1 ವರ್ಷ ಆದ್ಮೇಲೆ ಮನೆಯವ್ರು ಸಿಗ್ತಾರೆ. ನೋಡಿದ್ರೆ ಅವ್ರ ಮೇಲೆ ಎಲ್ಲರೂ ಕೆಲಸದಲ್ಲಿ ಇರ್ತಾರೆ. ಆ ತಾಯಿ ಕರ್ಕೊಂಬರ್ಬೇಕಾರೆ ಏನಂತಾಳೆ, ಯಾಕಮ್ಮ ನಿನಗೆ ನಾನು ಭಾರ ಆಗೋದ್ನ, ಕಳಿಸ್ಬೇಡ ಅವ್ರ ಜೊತೆ, ಒಂದಿಷ್ಟು ಸೌದೆ ಹಾಕ್ಬಿಡು, ಆಟೋದಲ್ಲಿ ಎತ್ಕೊಂಡು ಹೋಗ್ಬಿಡು. ಯಾಕ್ರಪ್ಪ ಬಂದಿದ್ದೀರ ನೀವು, ಹೋಗಿ ಮಕ್ಕಳನ್ನ. ಎಂಥ ಕೆಲಸ ಮಾಡ್ಬಿಟ್ಟಮ್ಮ ನೀನು, ಯಾಕವ್ವ ಕಳಿಸ್ತೀಯ? ಅವತ್ತೆಲ್ಲ ಬಟ್ಟೆ ಕೊಟ್ಟೆ, ಸ್ನಾನ ಮಾಡಿಸ್ದೆ, ಊಟ ಕೊಟ್ಟೆ. ಬೇಡಮ್ಮ ನಂಗೆ ಅವರು. ಆ ತಾಯಿನ ಬಲವಂತ ಮಾಡಿ ಕಳಿಸ್ದೆ. ಸ್ವಲ್ಪ ದಿವಸ ಸತ್ತೋಯ್ತು. ತಾಯಿ ಅನ್ನೋ ಪವಿತ್ರವಾದ ವಸ್ತು, ಅಪ್ಪ ಅನ್ನೋ ಪವಿತ್ರವಾದ ವಸ್ತು ಇಲ್ಲಿದೆ ಮೇಡಮ್. ನಾನು 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 ಅಂತ ಯಾರು ಮೆರಿತೀರೋ ಅರ್ಧ ಗಂಟೆ ಬನ್ನಿ, ಜೀವನ ಏನು ಅಂತ ತೋರಿಸ್ತೀನಿ. 1 ತಿಂಗಳಲ್ಲಿ 1 ದಿನದಲ್ಲಿ ನೋಡ್ಬೋದು ಜೀವನ. 1 ದಿನ ಬೇಕಾಗೇ ಇಲ್ಲ, 1 ಗಂಟೆ ಸಾಕು. 1 ಗಂಟೆ ಕೊಡಿ ಮೇಡಮ್. ಅವ್ರ ಮಧ್ಯದಲ್ಲಿ ಕೂರಿಸ್ತೀನಿ, ಅವ್ರ ಮಧ್ಯದಲ್ಲೇ ಕೂರಿಸ್ತೀನಿ. ನೋಡಿ ಜೀವನ ಬದುಕು ಎಲ್ಲವೂ ನೋಡಿ ಮೇಡಮ್. ನಾನು ಈಗಲೂ ಹೇಳ್ತೀನಿ, ಇನ್ನೊಂದು ಜೀವನ ಅಂತ ಗೊತ್ತಾಗಿದ್ದು ಈ ಆಶ್ರಮ ಮಾಡಿದ್ಮೇಲೆ. ನನಗೆ ಇವತ್ತು ತುಂಬಾ ಹೆಮ್ಮೆ ಇದೆ. ಒಬ್ಳು ಕಲಾವಿದೆ, ಒಂದು ಆಶ್ರಮ ನಡೆಸ್ತಾ ಇದ್ದೀನಿ, ನನಗೆ ಹೆಮ್ಮೆ ಇದೆ. ಹೆಮ್ಮೆ ಅನ್ನೋದಕ್ಕಿಂತ ತಾಯಿ ಅನ್ನೋ ಪದಕ್ಕೆ ತುಂಬಾ ಗೌರವ ಇದೆ, ಅಪ್ಪ ಅನ್ನೋ ಪದಕ್ಕೆ ತುಂಬಾ ಗೌರವ ಇದೆ. ಏನಾರ ಆಗ್ಲಿ ಮೇಡಮ್, ನನ್ನ ಜೀವನ, ನನ್ನ ಬದುಕು, ನನ್ನ ಆಶ್ರಮಕ್ಕೆ ನಾನು ತ್ಯಾಗ ಮಾಡಿಬಿಟ್ಟಿದ್ದೀನಿ. ನನ್ನ ಲೈಫು ಎಲ್ಲ ನಾನು ತ್ಯಾಗ ಮಾಡಿಬಿಟ್ಟಿದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.